ಭಾರತದ ಅತ್ಯಂತ ಪ್ರಾಚೀನ ಮತ್ತು ಪವಿತ್ರ ನಗರಗಳಲ್ಲಿ ಒಂದಾದ ಉಜ್ಜಯಿನಿ ದೇವಾಲಯಗಳ ನಗರವೆಂದು ಪ್ರಸಿದ್ಧವಾಗಿದೆ. ಮಹಾಕಾಲೇಶ್ವರ ಜ್ಯೋತಿರ್ಲಿಂಗದ ಕಾರಣಕ್ಕೆ ಜಗತ್ತಿನಾದ್ಯಂತ ಖ್ಯಾತಿ ಪಡೆದಿರುವ ಈ ನಗರದಲ್ಲಿ ಶಿವನೊಂದಿಗೆ ಶಕ್ತಿಯ ಆರಾಧನೆಯು ಅನನ್ಯ ಸ್ಥಾನವನ್ನು ಹೊಂದಿದೆ. ಶಕ್ತಿ ಸಾಧನೆಯ ಪ್ರಮುಖ ಕೇಂದ್ರವೆಂದೇ ಗುರುತಿಸಲ್ಪಡುವ ಉಜ್ಜಯಿನಿಯಲ್ಲಿ ಆದಿಶಕ್ತಿಯು ವಿವಿಧ ರೂಪಗಳಲ್ಲಿ ನೆಲೆಸಿದ್ದಾಳೆ. ಈ ಶಕ್ತಿ ರೂಪಗಳಲ್ಲಿ ಅತ್ಯಂತ ವಿಶಿಷ್ಟವಾದ ಮತ್ತು ಅಪರೂಪದ ದೇವಾಲಯವೆಂದರೆ ವಿಧಾತಾ ಮಾತಾ ಮಾತೆ ದೇವಾಲಯ. ವಿಧಾತಾ ಮಾತೆಯನ್ನು ಸೃಷ್ಟಿಕರ್ತ ದೇವತೆ, ವಿಧಿಯನ್ನು ನಿರ್ಧರಿಸುವ ತಾಯಿ ಎಂದು ಭಕ್ತರು ನಂಬುತ್ತಾರೆ. ಜನನದ 6ನೇ ದಿನದಂದು ಈ ದೇವಿಯು ಮಗುಗಳ ಭವಿಷ್ಯವನ್ನು ಬರೆಯುತ್ತಾಳೆ ಎಂಬ ನಂಬಿಕೆ ಬಹುಪ್ರಾಚೀನ ಕಾಲದಿಂದ ನಡೆದು ಬಂದಿದೆ. ಈ ಕಾರಣಕ್ಕಾಗಿಯೇ ನವಜಾತ ಶಿಶುವಿನ ಪೋಷಕರು ದೇಶದ ನಾನಾ ಭಾಗಗಳಿಂದ ಉಜ್ಜಯಿನಿಗೆ ಆಗಮಿಸಿ ಮಾತೆಯ ದರ್ಶನ ಪಡೆದು ಪೂಜೆ ಸಲ್ಲಿಸುತ್ತಾರೆ. ದೇವಿಯ ವಿಗ್ರಹವು ಅತ್ಯಂತ ವಿಶಿಷ್ಟವಾಗಿದ್ದು, ಒಂದು ಕೈಯಲ್ಲಿ ಪೆನ್ನು ಮತ್ತು ಇನ್ನೊಂದು ಕೈಯಲ್ಲಿ ತಲೆಬುರುಡೆ ಹೊಂದಿದ್ದಾಳೆ. ಪೆನ್ನು ವಿಧಿಯನ್ನು ಬರೆಯುವ ಶಕ್ತಿಯ ಸಂಕೇತವಾದರೆ, ತಲೆಬುರುಡೆ ಜೀವನದ ಅಸ್ಥಿರತೆ ಮತ್ತು ಸತ್ಯವನ್ನು ಸೂಚಿಸುತ್ತದೆ. ಈ ರೂಪವು ಜೀವನ ಮತ್ತು ಮರಣ, ವಿಧಿ ಮತ್ತು ಕರ್ಮಗಳ ನಡುವಿನ ಆಳವಾದ ತತ್ವವನ್ನು ಪ್ರತಿಬಿಂಬಿಸುತ್ತದೆ. ವಿಧಾತಾ ಮಾತಾ ದೇವಾಲಯವು ಉಜ್ಜಯಿನಿಯ ಪಟ್ನಿ ಬಜಾರ್ ಸಮೀಪದ ಮಗರ್ಮುಹ ಬೀದಿಯಲ್ಲಿ ಸ್ಥಿತವಾಗಿದೆ. ಸುಮಾರು 1500 ವರ್ಷಗಳಿಗಿಂತಲೂ ಹಳೆಯದು. ಮೌರ್ಯ ಸಾಮ್ರಾಜ್ಯದ ಪೂರ್ವಕಾಲಕ್ಕೆ ಸೇರಿದ ದೇವಾಲಯವೆಂದು ಇತಿಹಾಸಕಾರರು ಮತ್ತು ಪಂಡಿತರು ಹೇಳುತ್ತಾರೆ. ಇಲ್ಲಿ ಸ್ಥಾಪಿತವಾಗಿರುವ ದೇವಿಯ ವಿಗ್ರಹವು ಸ್ವಯಂ ಪ್ರಕಟಿತ ಆಗಿದ್ದು, ನಿಂತಿರುವ ಭಂಗಿಯಲ್ಲಿ ಇರುವ ವಿಗ್ರಹವು ಅಪರೂಪದ ಶಿಲ್ಪಕಲೆಯ ಉದಾಹರಣೆಯಾಗಿದೆ. ವಿಧಾತಾ ಮಾತೆಯ ಮಹತ್ವವನ್ನು ದೇವಿ ಭಾಗವತ, ದುರ್ಗಾ ಸಪ್ತಶತಿ ಮತ್ತು ಆವಂತಿಕಾ ಪುರಾಣಗಳಲ್ಲಿ ವಿವರಿಸಲಾಗಿದೆ. ಈ ಗ್ರಂಥಗಳಲ್ಲಿ ವಿಧಿಯನ್ನು ಬರೆಯುವ ತಾಯಿಯಾಗಿ, ಸೃಷ್ಟಿಯ ನಿಯಂತ್ರಕ ಶಕ್ತಿಯಾಗಿ ಮಾತೆಯನ್ನು ವರ್ಣಿಸಲಾಗಿದೆ. ಉಜ್ಜಯಿನಿಯನ್ನು ಶಕ್ತಿ ಸಾಧನೆಯ ಭೂಮಿಯೆಂದು ಈ ಪುರಾಣಗಳು ವರ್ಣಿಸುತ್ತವೆ. ನವರಾತ್ರಿಯ 6ನೇ ದಿನವು ವಿಧಾತಾ ಮಾತೆಯ ಆರಾಧನೆಗೆ ಅತ್ಯಂತ ವಿಶೇಷವಾಗಿದೆ. ಆ ದಿನ ತಾಯಿ ದೇವಿಯನ್ನು ಮಲ್ಲಿಗೆ ಎಣ್ಣೆಯಿಂದ ಅಭಿಷೇಕ ಮಾಡಿ, ಬೆಳ್ಳಿಯ ಅಲಂಕಾರಗಳಿಂದ ಶೃಂಗರಿಸಿ ತಲೆಗೆ ಹಿಂಗ್ಲು ಹಚ್ಚಲಾಗುತ್ತದೆ. ನವಜಾತ ಶಿಶುವಿನ ಜನನದ ನಂತರ ನಡೆಯುವ ಪೂಜೆಯಲ್ಲಿ ಭಕ್ತರು ಮಾತೆಯ ಪಾದಗಳಿಗೆ ಪೆನ್ನು, ಇಂಕ್ಪಾಟ್ ಮತ್ತು ನೋಟ್ಬುಕ್ ಅನ್ನು ಅರ್ಪಿಸುತ್ತಾರೆ. ಇದು ತಾಯಿ ಮಗುವಿನ ಭವಿಷ್ಯವನ್ನು ಸುಂದರವಾಗಿ ಬರೆಯಲಿ ಎಂಬ ಪ್ರಾರ್ಥನೆಯ ಸಂಕೇತವಾಗಿದೆ. ಇಲ್ಲಿನ ಮತ್ತೊಂದು ವಿಶೇಷತೆ ಎಂದರೆ, ದೇವಿಯ ವಿಗ್ರಹವನ್ನು ಚುನ್ನಿ ಅಥವಾ ಬಟ್ಟೆಯಿಂದ ಮುಚ್ಚುವುದಿಲ್ಲ. ವಿಗ್ರಹವನ್ನು ನೈಸರ್ಗಿಕ ಬಟ್ಟೆಯ ಆಕಾರದಲ್ಲಿಯೇ ಅಲಂಕರಿಸಲಾಗುತ್ತದೆ. ಸುಮಾರು 200 ವರ್ಷಗಳ ಹಿಂದೆ ಗ್ವಾಲಿಯರ್ ರಾಜ್ಯದ ರಾಣಿ ಬೈಜಾಬಾಯಿ ಸಿಂಧಿಯಾ ವಿಧಾತಾ ಮಾತೆಯನ್ನು ಪೂಜಿಸಿದ ನಂತರ ದೇವಿಗೆ ಚುನ್ರಿ ಧರಿಸಿದ್ದಾಳೆ ಎಂಬ ಕಥೆ ಪ್ರಸಿದ್ಧವಾಗಿದೆ. ಆ ರಾತ್ರಿ ರಾಣಿಗೆ ಕನಸಿನಲ್ಲಿ ದೇವಿಯು ಕಾಣಿಸಿಕೊಂಡು, ನೀನು ನನಗೆ ಈ ಅನಾಹುತ ಮಾಡಿದೆ ಎಂದು ಎಚ್ಚರಿಸಿದಂತೆ ಹೇಳಲಾಗುತ್ತದೆ. ಮರುದಿನ ದೇವಾಲಯಕ್ಕೆ ಬಂದಾಗ ಅರ್ಪಿಸಿದ ಚುನ್ರಿ ಸುಟ್ಟು ಹೋಗಿರುವುದು ಕಂಡುಬಂದಿತು. ಆ ಘಟನೆಯ ನಂತರದಿಂದ ಇಂದಿನವರೆಗೂ ಮಾತೆಗೆ ಚುನ್ರಿ ಧರಿಸುವ ಪದ್ಧತಿ ಇಲ್ಲ. ದೇವಾಲಯದ ಅರ್ಚಕರಾದ ಪ್ರಭಾಶಂಕರ್ ಶುಕ್ಲಾ ಅವರ ಪ್ರಕಾರ, ಅವರ ಪೂರ್ವಜರು ಮೂಲತಃ ಗುಜರಾತ್ನವರಾಗಿದ್ದು, ಔರಂಗಜೇಬನ ಕಾಲದ ಹಿಂಸಾಚಾರದಿಂದ ತಪ್ಪಿಸಿಕೊಳ್ಳಲು ಉಜ್ಜಯಿನಿಗೆ ವಲಸೆ ಬಂದಿದ್ದರು. ಆಗ ಈ ಪ್ರದೇಶವನ್ನು ಮಹಾಕಲ್ ಅರಣ್ಯ ಎಂದು ಕರೆಯಲಾಗುತ್ತಿತ್ತು. ಒಂದು ದಿನ ಪಂಡಿತರ ಪೂರ್ವಜರಿಗೆ ಮಾತೆ ದೇವಿಯು ಕನಸಿನಲ್ಲಿ ಕಾಣಿಸಿಕೊಂಡು, ಈ ಸ್ಥಳದಲ್ಲಿ ನನ್ನ ವಿಗ್ರಹ ಅಡಗಿದೆ ಎಂದು ಸೂಚಿಸಿದಳು. ನಂತರ ಅವರು ಉತ್ಖನನ ನಡೆಸಿದಾಗ ಆಳದಲ್ಲಿ ದೇವಿಯ ವಿಗ್ರಹ ಪತ್ತೆಯಾಯಿತು. ಅದೇ ಸ್ಥಳದಲ್ಲಿ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದ್ದು, ಇಂದಿಗೂ ಅದೇ ಸ್ಥಳದಲ್ಲಿ ಪೂಜಿಸಲಾಗುತ್ತಿದೆ. ವಿಧಾತಾ ಮಾತೆಯ ದರ್ಶನಕ್ಕಾಗಿ ಇಂದು ದೇಶದ ನಾನಾ ಭಾಗಗಳಾದ ಮದ್ರಾಸ್, ಗುಜರಾತ್, ಬಂಗಾಳ,
ರಾಜಸ್ಥಾನ, ಒರಿಸ್ಸಾ ಸೇರಿದಂತೆ ವಿದೇಶಗಳಿಂದಲೂ ಭಕ್ತರು ಉಜ್ಜಯಿನಿಗೆ ಆಗಮಿಸುತ್ತಾರೆ. ತಮ್ಮ ಮಕ್ಕಳ ಭವಿಷ್ಯ ಸುಖಕರವಾಗಿರಲಿ, ಜೀವನ ಸುಸಂಸ್ಕೃತವಾಗಿರಲಿ ಎಂಬ ಆಶಯದೊಂದಿಗೆ ತಾಯಿಗೆ ಪೂಜೆ ಸಲ್ಲಿಸುತ್ತಾರೆ. ಉಜ್ಜಯಿನಿಯ ವಿಧಾತಾ ಮಾತಾ ದೇವಾಲಯವು ಕೇವಲ ಒಂದು ಧಾರ್ಮಿಕ ಕೇಂದ್ರವಲ್ಲ, ಅದು ಭಾರತೀಯ ಸಂಸ್ಕೃತಿ, ನಂಬಿಕೆ, ಪುರಾಣ ಮತ್ತು ಇತಿಹಾಸದ ಜೀವಂತ ಸಾಕ್ಷಿಯಾಗಿದೆ. ಮಗುವಿನ ಭವಿಷ್ಯವನ್ನು ಬರೆಯುವ ತಾಯಿ ಎಂಬ ನಂಬಿಕೆಯೊಂದಿಗೆ ಶಕ್ತಿ ಮತ್ತು ಕರ್ಮದ ತತ್ವವನ್ನು ಸಾರುವ ಈ ದೇವಾಲಯವು ಉಜ್ಜಯಿನಿಯ ಆಧ್ಯಾತ್ಮಿಕ ವೈಭವವನ್ನು ಮತ್ತಷ್ಟು ಉನ್ನತಿಗೇರಿಸಿದೆ. ವಿಧಾತಾ ಮಾತೆಯ ಕೃಪೆಯಿಂದಲೇ ಮಾನವ ಜೀವನದ ಪಥ ನಿರ್ಧಾರವಾಗುತ್ತದೆ ಎಂಬ ಭಕ್ತಿಯ ನಂಬಿಕೆ ತಲೆಮಾರಿನಿಂದ ತಲೆಮಾರಿಗೆ ಸಾಗುತ್ತಲೇ ಬಂದಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.